ಶ್ರೀ ಗುರುಭ್ಯೋ ನಮಃ. ಡಿಸೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯ ಜೊತೆಗೆ ಗ್ರಹಸ್ಥಿತಿ ಗೋಚಾರದ ಫಲಾಫಲಗಳನ್ನು ಒಮ್ಮೆ ವಿಮರ್ಶಿಸಿಕೊಂಡು ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು. ಹಾಗಾದರೆ ಮಕರ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾನೆ. ಒಳ್ಳೆಯ ಗುರುಬಲ ಬಂದಿತ್ತು, ಸಪ್ತಮದಲ್ಲಿ ಗುರು ಇದ್ದ, ಅದು ಉಚ್ಛದ ಗುರು. ಅದರ ಅನೇಕ ಶುಭ ಫಲಗಳನ್ನು ಮಕರ ರಾಶಿಯವರು ಅನುಭವಿಸಿದ್ದೆ. ಹಾಗಾದರೆ ಗುರು ಬದಲಾವಣೆ ಆಗ್ತಾನೆ, ವಕ್ರಿಯಾಗಿ ಹಿಂದಕ್ಕೆ ಹೋಗ್ತಾನೆ. ಆದರೆ ಷಷ್ಠದಲ್ಲಿ ಹೋಗೋದ್ರಿಂದಾಗಿ ನಮಗೆ ಅನುಕೂಲವಾ ಅನಾನುಕೂಲವಾ ಅಂತಂದರೆ ಖಂಡಿತ ಅನುಕೂಲ. ಯಾವ ವಿಷಯದಲ್ಲಿ ಅಂತಂದರೆ ಆರೋಗ್ಯದ ವಿಷಯದಲ್ಲಿ ಅನುಕೂಲ, ಶತ್ರುಗಳ ವಿಷಯದಲ್ಲಿ ಅನುಕೂಲ. ಯಾಕೆಂತಂದರೆ ಶುಭಗ್ರಹನು ಯಾವ ಭಾವದಲ್ಲಿ ಇರ್ತಾನೋ ಆ ಭಾವವನ್ನು ಪುಷ್ಟಿ ಕೊಡ್ತಾನೆ. ಹಾಗಾಗಿ ಶತ್ರುಸ್ಥಾನವೂ ಹೌದು. ಶತ್ರುಗಳು ಶುಭಗ್ರಹರು ಬಂದಾಗ ಅವರು ನಮ್ಮ ಮೇಲೆ ಒಳ್ಳೆಯ ಭಾವನೆಯನ್ನು ತಾಳ್ತಾರೆ. ಆದ್ದರಿಂದ ನಮ್ಮ ಶತ್ರುಗಳು ಅಂತ ಯಾರಿರ್ತಾರೆ ಅಥವಾ ನಮ್ಮನ್ನು ಯಾರು ದ್ವೇಷಿಸ್ತಾ ಇರ್ತಾರೆ ಅವರಿಗೆ ನಮ್ಮ ಮೇಲೆ ದ್ವೇಷ ಭಾವನೆ ಹೋಗಿಬಿಡುತ್ತೆ. ಜೊತೆಗೆ ಆರೋಗ್ಯ ಸುಧಾರಿಸುತ್ತೆ. ನಾವು ಇನ್ನೊಂದಿಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಅನರ್ಥಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಅದು ಪ್ರಧಾನವಾಗಿ ಈ ಹಣಕಾಸು ವೆಚ್ಚ ಮಾಡುವಂಥದ್ದು, ಅಥವಾ ನಮ್ಮ ಹಣಕಾಸನ್ನು ಬೇರೆಯವರಿಗೆ ಕೊಡ್ತೇವೆ, ಅವರಿಗೆ ಅಪಾತ್ರರವರು. ಅವರಿಗೆ ನಾವು ಹಣ ಕೊಟ್ಟರು ಒಂದೇ, ಕೊಡದೇ ಇದ್ರೂ ಒಂದೇ, ನಮ್ಮನ್ನು ಯಾವಾಗಲೂ ಕೆಟ್ಟ ಭಾವನೆಯಲ್ಲೇ ನೋಡ್ತಾರೆ. ಆದರೂ ಅವರಿಗೆ ನಾವು ಸಹಾಯ ಮಾಡ್ತೇವೆ. ಅದು ಗುರು ಷಷ್ಠಕ್ಕೆ ಬಂದದ್ದರಿಂದ ಅದು ಎಲ್ಲೋ ಒಂದು ಕಡೆಯಲ್ಲಿ ಅದು ಇವತ್ತಲ್ಲ ನಾಳೆ ಫಲಕಾರಿ ಆಗುತ್ತೆ, ಹೆದರುವ ವಿಚಾರ ಇಲ್ಲ. ಇನ್ನು ಎರಡನೇ ಮನೆಯಲ್ಲಿ ರಾಹು ಬಂದದ್ದರಿಂದ ಮಾತು ಮೌನವಾಗುತ್ತೆ. ಆ ಮೌನವೇ ನಮಗೆಲ್ಲೋ ಒಂದು ಕಡೆಯಲ್ಲಿ ಕಂಟಕವಾಗುತ್ತೆ. ಅದನ್ನು ಎಲ್ಲಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸುವುದು ಒಳ್ಳೆಯದು. ಎಲ್ಲಿ ಮಾತನಾಡಬಾರದು ಅಲ್ಲಿ ಖಂಡಿತ ಮಾತನಾಡಬೇಡಿ, ಮಾತನಾಡಬೇಕಾದ ಕಡೆಯಲ್ಲಿ ಮಾತನಾಡಿ. ಇನ್ನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಳ್ಳೆಯ ಆತ್ಮೀಯತೆ, ಬಾಂಧವ್ಯ, ಧೈರ್ಯ ಜಾಸ್ತಿ ಆಗುತ್ತೆ. ನಾನು ಮಾಡಿಯೇ ತೀರ್ತೇನೆ ಅನ್ನುವಂಥ ಹೊಂಬತನದಲ್ಲಿ ಮುಂದುವರಿತೀರಿ. ಗುರುಬಲ ಇಲ್ಲದ ಕಾರಣ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯುವುದು ಒಳ್ಳೆಯದು. ನಾಲ್ಕನೇ ಮನೆಯ ಕುಜ ಲಾಭದಲ್ಲಿ ಬರುವುದು ಒಳ್ಳೆಯದು. ಭೂಮಿಗೆ ಸಂಬಂಧಪಟ್ಟ ರೈತರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ಳುವುದು, ಭೂಮಿಯಿಂದ ಲಾಭವನ್ನು ಪಡೆದುಕೊಳ್ಳುವಂತಹ ಯೋಗ ಮಕರ ರಾಶಿಯವರಿಗೆ. ಪಂಚಮಾಧಿಪತಿಯಾದ ಶುಕ್ರನು ಲಾಭದಲ್ಲಿ ಇರುವುದರಿಂದಾಗಿ ಒಳ್ಳೆಯ ಅನುಕೂಲ. ನಿಮ್ಮ ಜಾತಕದ ಪ್ರಕಾರ ಮಕ್ಕಳು ಲಾಭವನ್ನು ಪಡೆಯುವಂತಹದ್ದು, ಮಕ್ಕಳಿಂದ ನೀವು ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ಆದರೆ ಸ್ತ್ರೀಯ ವಿಷಯಕವಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ವಿವಾಹದ ವಿಷಯದಲ್ಲಿ ಆಗಬಹುದು ಅಥವಾ ಇಷ್ಟಪಡುವಂತಹ ವಿಷಯ, ಸ್ತ್ರೀಯರಿಂದ ದೂರ ಇರುವಂಥದ್ದು ಸ್ವಲ್ಪ ಒಳ್ಳೆಯದು ಈ ತಿಂಗಳು. ಜೊತೆಗೆ 7ನೇ ಮನೆಯ ಅಧಿಪತಿ ಚಂದ್ರ 3ನೇ ಮನೆಯಲ್ಲಿರೋದ್ರಿಂದಾಗಿ ಸೋದರ ಮಾವ, ಸೋದರತ್ತೆ ಕಡೆಯಿಂದ ಒಂದು ಸಂಬಂಧಗಳು ಬರುವಂತಹದ್ದು ಅಥವಾ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಅಷ್ಟಮದ ಕೇತು ಗುಹ್ಯಸ್ಥಾನಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಬಹುದು. ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸಿ. ಸಂಕೋಚಕ್ಕೆ ಒಳಗಾಗಿ ದೋಷಗಳನ್ನು ಅಥವಾ ಅನಾರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಡಿ. ಇನ್ನು ಹೊರಗಿನ ಪದಾರ್ಥಗಳನ್ನು, ಜಂಕ್ ಫುಡ್ಡನ್ನು ತಿನ್ನೋದನ್ನು ಬಿಡಿ. ಅದರಿಂದ ಆರೋಗ್ಯದ ಇನ್ನೂ ಸುಧಾರಿಸುತ್ತೆ. ಅದು ಪ್ರಧಾನವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ. ಇನ್ನು 9ನೇ ಮನೆಯ ಬುಧ ಕರ್ಮಸ್ಥಾನದಲ್ಲಿ ಬರುವುದರಿಂದ ನಿಮ್ಮ ಗುರುಗಳು ಅಥವಾ ಗಾಡ್ ಫಾದರ್ ಅಂತ ಯಾರು ಇರ್ತಾರೆ ಅವರಿಂದಾಗಿ ಒಳ್ಳೆಯ ಕೆಲಸದ ಆಫರ್ ಬರುವಂತಹದ್ದು ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತಹದ್ದು ಸಾಧ್ಯತೆಗಳಿದೆ. ಏನು ತೊಂದರೆ ಏನೂ ಇಲ್ಲ. ಲಾಭದಲ್ಲಿ ರವಿ ಶುಕ್ರ ಕುಜರ ಯೋಗ, ಅದು ಅಷ್ಟಮಾಧಿಪತಿಯ ರವಿ ಆದ್ದರಿಂದ ಲಾಭ ಇರುತ್ತೆ. ಆದರೆ ಅದನ್ನು ಅನುಭವಿಸುವ ಯೋಗ ನಿಮಗೆ ಇರೋದಿಲ್ಲ. ಅದು ಬಂದದ್ದನ್ನು ಹಾಗಿಂದ ಹಾಗೆ ಅದು EMIಗಾಗ್ಬೋದು, ಸಾಲಕ್ಕಾಗ್ಬೋದು, ಮನೆ ಕೆಲಸಕ್ಕಾಗ್ಬೋದು, ಹೀಗೆ ಬಂದ ಹಣವೆಲ್ಲ ಖರ್ಚಾಗುತ್ತೆ. ಯಾವುದು ನಿಂತುಕೊಳ್ಳೋದಿಲ್ಲ. ಅದು ಪೇಚಿ ಪಡುವ ಅಗತ್ಯ ಇಲ್ಲ. ನಿಧಾನಕ್ಕೆ ಅದರ ಬಗ್ಗೆ ಯೋಚನೆ ಮಾಡಿ, ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಇನ್ನು ಗುರುವಿನ ವ್ಯಯಾಧಿಪತಿಯಾದ ಗುರು ಷಷ್ಠದಲ್ಲಿ ಬಂದದ್ದರಿಂದ ಸ್ವಲ್ಪ ಜಾಗೃತಿ ಮಾಡಿ. ಗುರುವಿನ ವಿಶೇಷವಾದ ಆರಾಧನೆ ಏನು ಮಾಡಬಹುದು ಅಂದರೆ ಧನುರ್ಮಾಸದಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಜಪ ಮಾಡ್ತಾ ಬನ್ನಿ. ವಿಷ್ಣುವಿಗೆ ಹುಗ್ಗಿಯ ನೈವೇದ್ಯ ನಡೆಸುವಂತಹದ್ದು, ಮತ್ತು ಆ ಸಂದರ್ಭಗಳಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಆ ಮಹಾವಿಷ್ಣುವಿನ ಆರಾಧನೆಯನ್ನು ನೀವು ಮಾಡುತ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ವೈಕುಂಠ ಏಕಾದಶಿಯ ದಿವಸ ಒಂದು 10 ಜನ ಬ್ರಾಹ್ಮಣರಿಗೆ ಒಂದು ಅಕ್ಕಿ ಮತ್ತು ಬೇಳೆ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು. ಬೇಳೆ ಅಂತಂದರೆ ಹೆಸರು ಕಾಳನ್ನು, ಹೆಸರು ಬೇಳೆಯನ್ನೇ ದಾನ ಮಾಡಿ. ಹೆಸರು ಬೇಳೆ, ಅಕ್ಕಿ, ಮೆಣಸು, ಉಪ್ಪು ಇತ್ಯಾದಿಗಳನ್ನು ದಾನ ಮಾಡೋದ್ರಿಂದ ಯಥಾಶಕ್ತಿ 10 ಜನಕ್ಕೆ ಮಾಡಬೇಕಾಗಿಲ್ಲ, ಒಬ್ಬರಿಗೆ ಮಾಡಿದರೂ ಸರಿನೇ. ಅದನ್ನು ಮಾಡಿ ಅದು ನಿಮ್ಮ ಅನೇಕ ದೋಷಗಳನ್ನು ದೂರ ಮಾಡಿ ಅನೇಕ ಫಲಗಳನ್ನು ಮಕರ ರಾಶಿಯವರಿಗೆ ಅನುಭವಿಸುವ ಯೋಗವನ್ನು ದೇವರು ಕರುಣಿಸ್ತಾನೆ. ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.